ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನನಗೊಂದು ಸೀರೆ ಬಂತು, ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಒಂದು 2 ಅವರ್ಸ್ ಒಳಗಡೆ ಈ ಸೀರೆ ಕೊಡಬೇಕು ನಾನು. ಸೊ ನಾನು ಹಾಕ್ತಿದ್ದೆ, ಸೊ ನಿಮ್ಗೊಂದು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್, ನಾನು ಇದನ್ನು ಯಾವಾಗೂ ಹಾಕ್ತಿದ್ದಿದ್ದು ಹೇಗೆ ಅಂದರೆ ಸೀರೆಗೆ ದಾರನ ಜಾಯಿನ್ ಮಾಡಿ ಅದಕ್ಕೆ ಕ್ರಿಸ್ಟಲ್ ಬೀಡನ್ನ ಹಚ್ಚಿ ಮತ್ತು ಇಲ್ಲೊಂದು ಸೆಂಟ್ರಲ್ ನಾಟ್ ಹಾಕಿ ಅದಕ್ಕೆ ನಾನು ಕುಚ್ಚು ಕಟ್ತಿದ್ದೆ. ನಾನು ಅಂದ್ಕೊಂಡೆ ಅದಕ್ಕಿಂತ ಕ್ರೋಶದಲ್ಲಿ ಹಾಕ್ಬಿಟ್ರೆ ಬೇಗ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ನೋಡಿ, ಅದಕ್ಕಿಂತ ನೀಟ್ ಫಿನಿಶಿಂಗ್ ಇದರಲ್ಲಿ ಬಂದಿದೆ. ನಾವು ಅದಕ್ಕೆ ಜಾಯಿನ್ ಮಾಡಿ ಗಂಟಾಕಿ ಅದು ಕುಚ್ಚು ಕಟ್ಟಿದ್ರೆ ಮತ್ತು ಪಕ್ಕ ಇರೋ ದಾರಗಳೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಅದು ಕುಚ್ಚು ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಈ ರೀತಿ ಕ್ರೋಶದಲ್ಲಿ ಹಾಕ್ಕೊಂಡು ಕಟ್ಟಿದ್ರೆ ಬೇಗ ಆಗುತ್ತೆ. ಬೇಬಿ ಕುಚ್ಚು ಕಟ್ಕೊಂಡು ಹೋಗೋ ಥರ ಇದನ್ನು ಕಟ್ಕೊಂಡು ಹೋಗ್ಬಿಡ್ಬೋದು. ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಫ್ರೆಂಡ್, ಬನ್ನಿ ನಾನು ತೋರಿಸ್ತೀನಿ. ನೋಡಿ, ಇಷ್ಟು ಹಾಕಿದ್ದೀನಿ. ಸೊ ನಿಮಗೊಂದು ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನೋಡಿ ನಾನು ಇದಕ್ಕೆ ಕ್ರಿಸ್ಟಲ್ ಬೀಡನ್ನು ಬಂದು ಒಂದು ದಾರಕ್ಕೆ ಪೋಣಿಸಿಟ್ಕೊಬಿಟ್ಟಿದ್ದೀನಿ. ಪೋಣಿಸಿಟ್ಕೊಂಡು ನೋಡಿ 3 ಚೈನ್ ಹಾಕ್ಕೊಂಡು ಈ ಬೀಡನ್ನು ಈ ಕ್ರೋಶ ಒಳಗಡೆ ಹಾಕಿ ಹೀಗೆ ಚುಚ್ಚಿ ಅದರೊಳಗಡೆಯಿಂದ ನಾವು ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ನಾವು ದಾರ ತಗೋಬೇಕಾಗುತ್ತೆ. ತಗೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಮತ್ತು ನಾನು 3 ಚೈನ್ ಹಾಕಿ ಮತ್ತು ಕ್ರಿಸ್ಟಲ್ ಬೀಡನ್ನು ಇದರೊಳಗಡೆ ಸೇರಿಸ್ಕೊಂಡು ನೋಡಿ ಕರೆಕ್ಟಾಗಿ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಅದರೊಳಗಡೆಯಿಂದ ಇದನ್ನು ತಗೋಬೇಕು. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಮುಗಿಯುತ್ತೆ. ಕುಚ್ಚು ಕಟ್ಟಿದ ಮೇಲೆ ಫುಲ್ ಗ್ರ್ಯಾಂಡ್ ಲುಕ್ ಬರ್ಬೋದು ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ ಬೇಗ ಆಗುತ್ತೆ ಅಂತೇಳಿ ಮಾಡಿದೆ. ನೋಡಿ, ಹೀಗೆ ತೆಗೆದು ಈಗ ನೀಡೊಳಗಡೆ ಕ್ರಿಸ್ಟಲ್ ಬೀಡಿಂದ ಹೀಗೆ ತಗೊಂಡು ಲಾಕ್ ಮಾಡೋದು. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೀರೆಗೆ ಜಾಯಿನ್ ಮಾಡಿಕೊಂಡು ಥ್ರೆಡ್ ತೆಕ್ಕೊಂಡು 12 ಎಳೆ ದಾರ ತೆಕ್ಕೊಂಡು ಈ ಕ್ರಿಸ್ಟಲ್ ಬೀಡಂತೂ 12 ಎಳೆ ದಾರದಲ್ಲಿ ತೋರೋದಿಲ್ಲ ಬಿಡಿ, ತುಂಬ ಕಷ್ಟಪಡಬೇಕು. 12 ಎಳೆ ತೊಗೊಳಕ್ಕೆ ಹೋಗಬಾರ್ದು ಕ್ರಿಸ್ಟಲ್ ಬೀಡಿಗೆಲ್ಲ. ನಾವೇನಿದ್ರು 9 ಅಷ್ಟೇ ತೊಗೋಬೇಕಾಗುತ್ತೆ. 12 ಎಳೆ ತೊಗೊಂಡ್ರೆ ತೋರಲ್ಲ. ಕ್ರಿಸ್ಟಲ್ ಬೀಡು ಯಾವತ್ತೂ 12 ಎಳೆ ತೊಗೊಳಕ್ಕೆ ಹೋಗಬೇಡಿ. ನಾರ್ಮಲ್ ಬೀಡು ಆಗುತ್ತೆ, ಬಟ್ ಈ ಬೀಡಂತೂ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇದು ಕ್ರಿಸ್ಟಲ್ಗೆಲ್ಲ ನೀವೇನಿದ್ರೂ 9 ಎಳೆ ಮಾತ್ರ ತೊಗೊಳ್ಳಿ. ನೀವು ಜಾಯಿನ್ ಮಾಡಿಕೊಂಡು ಬೀಡು ಹತ್ತಿಸ್ಕೊಳ್ತೀನಿ ಅಂತ ಅಂದರೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಬೇಗನೂ ಹಾಕ್ಬೋದು. ನೋಡಿ ಸೇಮ್ ನಮ್ಮ ಜಾಯಿನ್ ಮಾಡೋದಕ್ಕಿಂತ ನೀಟ್ ಫಿನಿಶಿಂಗ್ ಬರ್ತಿದೆ ಫ್ರೆಂಡ್. ಬೇಗ ಆಗಿಬಿಡುತ್ತೆ. ಈ ಬೀಡಂತೂ ಕ್ರೋಶದಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟು ನೀವು ಬೇಬಿ ಕುಚ್ಚು ಥರ ಆರಾಮಾಗಿ ಕಟ್ಕೊಳ್ತಾ ಹೋಗ್ಬಿಡ್ಬೋದು. ಬೇಗ ಕೆಲಸ ಮುಗಿಯುತ್ತೆ. ಕೆಲಸ ಅನ್ನೋದು ಬೇಗ ಮುಗಿಯುತ್ತೆ. ಈ ಥರ ಅರ್ಜೆಂಟಾಗಿ ಬರೋ ಸೀರೆಗಳನ್ನ ಈ ಥರ ಏನಾದರೂ ಯೋಚನೆ ಮಾಡಿಕೊಂಡು ನಾವು ಬೇಗ ಕೆಲಸ ಮುಗಿಸ್ಕೋಬೋದು. ನಾವು ಇದನ್ನು ಕ್ರೋಶ ಅದು ತೊಗೊಂಡು ನಾವು ಮಾಡೋಕ್ಕಾಗಲ್ಲ. ಕಡ್ಡಿಯಿಂದ ಡೈರೆಕ್ಟಾಗಿ ತೊಗೊಂಡು ನಾವು ಆಗಲ್ಲ. ಇದೇನಿದ್ರು ಈ ಥರ ಮೊದಲೇ ದಾರಕ್ಕೆ ಹತ್ತಿಸಿಟ್ಕೋಬೇಕಾಗುತ್ತೆ. ದಾರಕ್ಕೆ ಹಾಕಿಟ್ಕೊಬಿಟ್ರೆ ನಾವು ಈ ಥರ ಬೇಗ ಹಾಕ್ಕೊಬಿಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯ ಬೇಬಿ ಕುಚ್ಚು ಥರ ಗ್ರೀನು ಮತ್ತು ಕನಕಾಂಬರ ಕಲರ್ ಇದೆ. ಇದು ಸ್ಯಾರಿ ಬಂದು ಕನಕಾಂಬರ ಕಲರ್ ಇದೆ, ಗ್ರೀನ್ ಕಲರ್ ಪಲ್ಲು ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು. ಸೀರೆ ಪೂರ್ತಿ ಡಿಸೈನ್ ಹಾಕಿದಾದ್ಮೇಲೆ ಕುಚ್ಚು ಹಾಕಿದಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನೋಡಿ ಡಿಸೈನ್ ಈ ಥರ ಬಂದಿದೆ. ಸಖತ್ತಾಗಿದೆ, ಮಾತ್ರ ಸೂಪರಾಗಿದೆ. ಫಿನಿಶಿಂಗು ಅಷ್ಟೇ ಸೂಪರಾಗಿ ಬಂತು. ಕಲರ್ ಕಾಂಬಿನೇಷನು ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ನಾನು 4 ಕಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಅಷ್ಟೇ ಫಿನಿಶಿಂಗ್ ನೋಡಿ ಹೀಗೆ ಬಂದಿದೆ. ಸ್ಟಾರ್ಟಿಂಗಿಂದ ಈ ರೀತಿ ನೋಡಿ
ಚೆನ್ನಾಗಿದೆ. ನಾನಿಲ್ಲಿ 4 ಕುಚ್ಚುಗಳನ್ನ ಕಟ್ತಾ ಇದ್ದೀನಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಡಿಸೈನ್ ಮಾತ್ರ ಸೂಪರಾಗಿದೆ. ಒಂದು ಸಲ ಟ್ರೈ ಮಾಡಿ, ಈಸಿಯಾಗಿದೆ. ಕ್ರೋಶ ಹಾಕ್ಕೊಳ್ಳೋದಕ್ಕಷ್ಟೇ ಟೈಮ್ ತೊಗೊಳುತ್ತೆ ಬಿಟ್ಟರೆ, ಮತ್ತು ನಾವು ಬೇಬಿ ಕುಚ್ಚ ಕಟ್ಟೋ ಟೈಮಿಂಗ್ಸೇ ಇದಕ್ಕೆ ಇಡಿಸುತ್ತೆ. ಇನ್ನೂ ಬೇಗನೆ ಕಟ್ಬೋದು ಅಂದ್ಕೊಳ್ತೀನಿ ಇದಕ್ಕೆ. ನೋಡಿ, ಇನ್ನೂ ಬೇಗನೆ ಕಟ್ಬೋದು. ಡಿಸೈನ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡಿರೋದು. ಯಾವಾಗೂ ನಾನು ಜಾಯಿನ್ ಮಾಡ್ಕೊಂಡು ಹಾಕ್ತಿದ್ದೆ, ತುಂಬ ಟೈಮ್ ತೊಗೊಳ್ಳೋದು. ಈ ಜಾಯಿನ್ ಮಾಡ್ಕೊಂಡಿರೋ ದಾರಗಳು ಏನಿರುತ್ತೆ ಇಲ್ಲಿ ಪಕ್ಕ ನಾವು ಕುಚ್ಚು ಕಟ್ಟಬೇಕಂದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು ಫ್ರೆಂಡ್ಸ್. ಹಿಂಸೆ ಅನಿಸೋದು ಕುಚ್ಚು ಕಟ್ಟಬೇಕಂದ್ರೆ. ಅದನ್ನು ಹಾಗೆ ಹೀಗೆ ಗಂಟು ಹಾಕ್ಕೊಂಡು ಎಲ್ಲ ಕಟ್ಟಬೇಕಾಗಿತ್ತು. ನೋಡಿ, ಸಕ್ಕದಾಗಿ ಬಂದಿದೆ ಡಿಸೈನ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿದೆ. ಫುಲ್ಲು ಸೀರೆ ಫಿನಿಶಿಂಗ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ಈಗ ಏನೂ ಇಲ್ಲ, ಈ ಗ್ಯಾಪಲ್ಲಿ ಅಷ್ಟೇ ಕುಚ್ಚು ಕಟ್ಕೊಂಡು ಬರಬೇಕಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ. ನೋಡಿ, ಈ ಗ್ಯಾಪಲ್ಲಿ ಬೇಬಿ ಕುಚ್ಚು ಥರ ಕಟ್ಕೊಂಡು ಬಂದ್ಬಿಡ್ಬೋದು. ಒಂದು 40 ಮಿನಿಟ್ಸಲ್ಲಿ ಕುಚ್ಚು ಕಟ್ಟಿ ಮುಗಿಸ್ಬೋದು. ಅಷ್ಟು ಈಸಿಯಾಗಿ ಕಟ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಫುಲ್ಲು ಸೀರೆ ಫಿನಿಶಿಂಗ್ ಆದಮೇಲೆ ಹೇಗೆ ಬರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಸ್ಯಾರಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಒಂದು ಔಟ್ಲುಕ್ ಬಂದಿದೆ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಇದೆ. ನನಗೆ ಇದಕ್ಕೆ ಟೈಮ್ ತೊಗೊಂಡಿದ್ದು 1.5 ಅವರಲ್ಲಿ ಹಾಕಿ ಮುಗಿಸಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬಿಗಿನರ್ಸ್ಗೆ. ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸೀರೆಗೆ ಜಾಯಿನ್ ಮಾಡಿಕೊಂಡು ಹಾಕೋದಕ್ಕಿಂತ ಇದು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ಆರಾಮಾಗಿ ಇದನ್ನು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಜಾಯಿನ್ ಮಾಡಿದ್ರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಈ ಐಡಿಯಾ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.